ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂದರೆ UPSC ಅನ್ನೋ ಒಂದು ನಿರ್ಧಾರ ಮಾಡೋದಿದೆಯಲ್ಲ, ಅದು ಕೂಡ ತುಂಬ ದೊಡ್ಡ ವಿಷಯ. ಬಹಳಷ್ಟು ಜನ ನಿರ್ಧಾರ ಮಾಡೋದಕ್ಕೆ ಹೆದರ್ತಾರೆ, ಈ ಒಂದು ಫೀಲ್ಡಲ್ಲಿ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ. ಸೊ ಫಾರ್ ಆಲ್ ಆಫ್ ಯು ಹೂ ಆರ್ ಹಿಯರ್ ಟುಡೇ ವಿತ್ ದಿಸ್ ಗ್ರೇಟ್ ಡಿಸಿಷನ್, ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ಆಫ್ ಯು ಪ್ಲೀಸ್. ಸೊ ಸರ್ ಹೇಳಿದ ಹಾಗೆ ನನ್ನ ಜರ್ನಿಯನ್ನು ನಾನು ಇದೇ ಬಿಲ್ಡಿಂಗಲ್ಲಿ ಇದೇ ಕ್ಲಾಸ್ ರೂಮಲ್ಲಿ ಶುರು ಮಾಡಿದ್ದು. ಸೊ ಐ ಯೂಸ್ ಟು ಬಿ ಆಲ್ವೇಸ್ ಅ ಫಸ್ಟ್ ಬೆಂಚರ್. ಈ ಲೈನ್ಸ್ ನೋಡ್ತಾ ಇದ್ರೆ ನನಗೆ ನನ್ನ ಒಂದು ಪ್ರಿಪರೇಷನ್ ದಿನಗಳು ನೆನಪಾಗ್ತಾ ಇದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಪ್ಲೇಸ್, ಆಲ್ ದ ಮೆಂಟರ್ಸ್, ಶ್ರೀನಿವಾಸ್ ಸರ್ ಇರಬಹುದು, ಪ್ರಶಾಂತ್ ಸರ್, ಸಂದೀಪ್ ಸರ್, ನಿಮ್ಗೆ ಯಾರ್ಯಾರು ಇವತ್ತು ಮೆಂಟರ್ಸ್ ಆಗಿ ಟೀಚರ್ಸ್ ಆಗಿ ಇಲ್ಲಿದ್ದಾರೆ, ಅವ್ರ ಇಂದನೇ ನಾನು ಇಲ್ಲಿದ್ದೀನಿ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ದ ಅಕಾಡೆಮಿ, ಟು ದಿಸ್ ಪ್ಲೇಸ್, to all the mentors here. Thank you so much. ಈಗ ನನ್ನ ಒಂದು ಪುಟ್ಟ ಮಾತನ್ನು ನಾನು ಒಂದು 3 ಹಂತಗಳಲ್ಲಿ ಡಿವೈಡ್ ಮಾಡಿದ್ದೀನಿ. ಮೊದಲನೇದಾಗಿ ನನ್ನ ಜರ್ನಿ ಹೇಗಿತ್ತು ಅಂತ, ಎರಡನೇದಾಗಿ UPSC ಪ್ರಿಪರೇಷನ್ ಹಂತಗಳ ಬಗ್ಗೆ, ನಂತರದಲ್ಲಿ ಈಗಷ್ಟೇ ನನ್ನ ತರಬೇತಿಯನ್ನು ಮುಗಿಸಿ ಹೋದ ವಾರ ನನ್ನ ಪೋಸ್ಟಿಂಗ್ ಆಗಿದೆ. ಹಾಗಾಗಿ ಸ್ವಲ್ಪ ತರಬೇತಿಯ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಸ್ ಇಟ್ ಓಕೆ ವಿತ್ ಯು ಆಲ್? ಓಕೆ, ಗ್ರೇಟ್. ಸೊ ಮೊದಲನೇದಾಗಿ ನನ್ನ ಒಂದು ಸ್ಟೋರಿ ಶುರು ಮಾಡಬೇಕಂದ್ರೆ ನಿಮ್ಮ ಥರನೇ ಇಟ್ ವಾಸ್ ಅ ವೆರಿ ವೆರಿ ಹ್ಯಾಪಿ ಲೈಫ್. 10th ಸ್ಟ್ಯಾಂಡರ್ಡ್ವರೆಗೂ ಏನೂ ತೊಂದರೆ ಇರಲಿಲ್ಲ. ಐ ವಾಸ್ ಅ ಕ್ಲಾಸ್ ಟಾಪರ್, ಕಲ್ಚರಲ್ಸಲ್ಲಿ ಇದ್ದೆ, ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಬಟ್ ಇದಕ್ಕಿದ್ದ ಹಾಗೆ ಒಂದು ದಿನ ನಾನು ಲಾಸ್ಟ್ ಬೆಂಚಲ್ಲಿ ಕೂತಿದೆ, ಬಟ್ ಬೋರ್ಡ್ ಓದೋದಕ್ಕೆ ಕಷ್ಟ ಆಯಿತು. ದೆನ್ ಐ ಥಾಟ್ ಮೇ ಬಿ ಇಟ್ಸ್ ಜಸ್ಟ್ ಅ ಪವರ್ ಪ್ರಾಬ್ಲಮ್ ಅಂತ ಫ್ಯೂ ಬೆಂಚಸ್ ಮುಂದೆ ಹೋಗಿ ಕೂತ್ಕೊಂಡೆ, ಒಂದು 4th 5th ಬೆಂಚಲ್ಲಿ. ಬಟ್ ಆಫ್ಟರ್ ಫ್ಯೂ ಡೇಸ್ ನನಗೆ ಅಲ್ಲಿಂದನೂ ಓದೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ಫಸ್ಟ್ ಬೆಂಚ್ಗೆ ಹೋದೆ, ಬಟ್ ಆಫ್ಟರ್ ಫ್ಯೂ ಡೇಸ್ ಅಲ್ಲಿಂದನೂ ಓದೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆಮೇಲೆ ಎದುರುಗಡೆ ಇರೋ ಬುಕ್ ಓದೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ರೆಕಗ್ನಿಷನ್ ಆಫ್ ಫೇಸಸ್ ಬಿಕೇಮ್ ಡಿಫಿಕಲ್ಟ್. ಸೊ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಮಗೆ? ಇವಾಗ ಅನ್ಸೋದಿಲ್ಲ, ಬಟ್ ಆವಾಗ ವೆನ್ ಯು ಆರ್ ಅ 15 year old ಆ್ಯಂಡ್ 10th ಸ್ಟ್ಯಾಂಡರ್ಡ್, ಎಲ್ಲರೂ ಅಷ್ಟು ಭಯ ತುಂಬಿರ್ತಾರೆ ನಿಮ್ಮ ತಲೆಯಲ್ಲಿ, ಟರ್ನಿಂಗ್ ಪಾಯಿಂಟ್, ಇದೇ ನಿಮ್ಮ ಲೈಫನ್ನ ಡಿಸೈಡ್ ಮಾಡೋದು ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ದೃಷ್ಟಿ ನನಗೆ ದಿನೇ ದಿನೇ ಕಮ್ಮಿ ಆಗ್ತಾ ಹೋಗುವಾಗ ಇಟ್ ವಾಸ್ ಲೈಕ್ ಅ ಹ್ಯೂಜ್ ಶಾಕ್. ಹಾಸ್ಪಿಟಲ್ಗೆ ಹೋಗ್ತೀವಿ, ಅವ್ರು ಹೇಳ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ, ಇಟ್ಸ್ ಅ ರೇರ್ ಕಂಡೀಷನ್, ಹೀಗೆ ಆಗುತ್ತೆ, ನೀನೇ ಅಡ್ಜಸ್ಟ್ ಆಗಬೇಕು ಅಂತ. ಅಂದರೆ ಫಸ್ಟ್ ಟೈಮ್ ನಾನು ಹಾಸ್ಪಿಟಲ್ ಯಾವುದೋ ಚಿಕ್ಕ ಕ್ಲಿನಿಕ್ ಹೋದಾಗ ಸ್ಪೆಕ್ಸ್ ಹಾಕೋಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ 2 ದಿನ ಕೂತ್ಕೊಂಡು ಹತ್ತಿದ್ದೆ. ಸೊ ಒಂದು ಟೀನೇಜರ್ಗೆ ನಿಮ್ಗೆ ಅರ್ಥ ಆಗುತ್ತಲ್ಲ ಯಾವ ರೀತಿ ಇರುತ್ತೆ ಎಮೋಷನ್ಸ್, ಒಂದು ಸೆಂಟಿಮೆಂಟ್ಸ್ ಅಂತ. ಅದಾದ್ಮೇಲೆ ನೋಡಿದ್ರೆ ಸ್ಪೆಕ್ಸ್ ಹಾಕೊಂಡ್ರೂ ಪರವಾಗಿಲ್ಲಪ್ಪ, ಕಾಣಿಸಿದ್ರೆ ಸಾಕು ಅನ್ನೋ ರೀತಿ ಆಗುತ್ತೆ. ಬಟ್ ದೇರ್ ಇಸ್ ನೋ ಟ್ರೀಟ್ಮೆಂಟ್, ದೇರ್ ಇಸ್ ನೋ ಮೆಡಿಸಿನ್, ನಥಿಂಗ್. ಹಾಗಾಗಿ ಆ ಒಂದು ಹಂತದಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು. ದಿನೇ ದಿನೇ ಎಕ್ಸಾಮ್ಗೆ ಹೇಗೋ ನನಗೆ ಬೆಳಕಿದ್ರೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಹಾಗಾಗಿ ಪರ್ಮಿಷನ್ ತೊಗೊಂಡು ಎಲ್ಲರೂ ಒಳಗೆ ಕೂತ್ಕೊಂಡು ಬರೆದ್ರೆ ನಾನು ಒಬ್ಳು ಬಿಸಿಲಲ್ಲಿ ವರಾಂಡಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆದೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್, ಬೇರೆಯವ್ರ ರೀತಿ ಆಗ್ತಾ ಇರಲಿಲ್ಲ. ಟೆರೆಸ್ ಮೇಲೆ ಹೋಗಿ ಬಿಸಿಲಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಓದೋದು, ಮತ್ತೆ ನೆರಳು ಬಂದ್ಬಿಡುತ್ತೆ, ಅಯ್ಯೋ ದೇವ್ರೆ ಬಿಸಿಲು ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನೋದು. ಒಂದು ಟಾರ್ಚ್ ಹಿಡ್ಕೊಂಡು ನೈಟೆಲ್ಲ ಓದೋದು, ಆ ಲೈನ್ ಬೈ ಲೈನ್. ಆ ರೀತಿ ಹೇಗೋ ಕಷ್ಟಪಟ್ಟು ಹೋದೆ. somehow I managed to score 97% in my 10th standard. So I'm thankful because ತಂದೆ ತಾಯಿ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಗಾಡ್ ಹ್ಯಾಸ್ ಬೀನ್ ವೆರಿ ವೆರಿ ಕೈಂಡ್ ಟು ಮೀ. ಸೊ ನಿಮಗೆ ಗೊತ್ತಲ್ವಾ, 10th ಸ್ಟ್ಯಾಂಡರ್ಡಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದರೆ ಏನು ಮಾಡ್ತಾರೆ? ಸೊ ಕರೆಕ್ಟ್, ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ ಹಾಗಾದರೆ. ಸೈನ್ಸ್ಗೆ ನಾನು ಜಾಯ್ನ್ ಆದೆ. ನಾಟ್ ದಟ್ ಸೊಸೈಟಿ ಇಂಪೋಸಸ್ ಸೈನ್ಸ್ ಆನ್ ಅಸ್, ಬಟ್ ನಮಗೂ ಅಷ್ಟು ಅವೇರ್ನೆಸ್ ಇರೋದಿಲ್ಲ ಅಲ್ವಾ, ನಮ್ಗೆ ಏನು ಬೇಕು, ವಾಟ್ ಇಸ್ ಮೈ ಪ್ಯಾಷನ್, ವಾಟ್ ಇಸ್ ಮೈ ಆಪ್ಟಿಟ್ಯೂಡ್, ಇನ್ನೂ ಅಷ್ಟು ಗೊತ್ತಾಗಿರೋದಿಲ್ಲ ನಮಗೆ. ಸೊ ಹಾಗಾಗಿ ನಾನು ಸೈನ್ಸಿಗೆ ಜಾಯ್ನ್ ಆದೆ. ಜೈನ್ ಕಾಲೇಜ್. ಬೋರ್ಡಲ್ಲಿ ಬರೀತಿದ್ದಾರೆ, ನನಗೇನು ಗೊತ್ತಾಗ್ತಿಲ್ಲ. ಡಯಾಗ್ರಾಮ್ಸ್ ಬಯಾಲಜಿದು ಬರೀತಿದ್ದಾರೆ, ಈಕ್ವೇಷನ್ಸ್ ಬರೀತಿದ್ದಾರೆ, ಮ್ಯಾಥಮ್ಯಾಟಿಕ್ಸ್ ಬರೀತಿದ್ದಾರೆ. ಎಲ್ಲದನ್ನು ಕೇಳಿಸ್ಕೊಂಡು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನನಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು, ಡಿಪ್ರೆಸ್ ಆಗ್ತಾ ಇತ್ತು. ನಾನು ಮಧ್ಯ ಬ್ರೇಕಲ್ಲಿ ಎದ್ದು ಮನೆಗೆ ಬಂದುಬಿಟ್ಟೆ ಒಂದಿನ ಹತ್ಕೊಂಡು, ಅಮ್ಮ ನನಗೆ ಓದೋಕ್ಕೆ ಇಷ್ಟ ಇಲ್ಲ, ನಂಗೆ ಓದೋಕ್ಕೆ ಆಗ್ತಿಲ್ಲ ಅಂತ. ದೇ ಸಮ್ಹೌ ಮೋಟಿವೇಟೆಡ್ ಮೀ, ಆರ್ಟ್ಸ್ ತಗೋ, ಅಟ್ಲೀಸ್ಟ್ ಅದು ಕೇಳಿಸ್ಕೊಂಡು ಓದ್ಕೋಬೋದು, ಸ್ಟೋರೀಸ್ ಥರ ಇರುತ್ತೆ, ಬೋರ್ಡ್ ವರ್ಕ್ ಇರೋದಿಲ್ಲ ಅಂತ. ಒಂದು 3-4 months ಆದಮೇಲೆ ಆರ್ಟ್ಸಿಗೆ ಶಿಫ್ಟ್ ಆದೆ. ಸೊ ಫಾರ್ ಸಮನ್ ಹೂ ರ್ಯಾನ್ ಅವೇ ಫ್ರಮ್ ಕಾಲೇಜ್ ಇನ್ ದ ಬ್ರೇಕ್ ಟೆಲಿಂಗ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಸ್ಟಡೀಸ್, ಟು ಸ್ಟ್ಯಾಂಡ್ ಹಿಯರ್, ಸೋ ಕಾಲ್ಡ್ ಪಿನಿಕಲ್ ಆಫ್ ಅಕಾಡೆಮಿಕ್ಸ್ UPSC, ಇಟ್ ಇಸ್ ಟೇಕನ್ ಅ ಲಾಟ್. ಬಟ್ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಸ್ಟೋರಿನ ಅಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಚಾಲೆಂಜಸ್ ಶುಡಂಟ್ ಸ್ಟಾಪ್ ಯು, ದೇ ಶುಡ್ ಓನ್ಲಿ ಪುಷ್ ಯು ಫಾರ್ವರ್ಡ್. ಹಾಗಾಗಿ ಈ ಒಂದು ಸ್ಟೋರಿನ ನಿಮಗೆ ಹೇಳ್ತಾ ಇದ್ದೀನಿ.
ಅದಾದ ನಂತರ PUCಯಲ್ಲಿ ಐ ಮ್ಯಾನೇಜ್ ಟು ಡೂ ವೆಲ್. somehow again God's grace I got 4th rank for state in arts. ಅದಾದ ನಂತರ ಥ್ಯಾಂಕ್ ಯು. ನನಗೆ ಜರ್ನಲಿಸಮ್, ಸೈಕಾಲಜಿ, ಇಂಗ್ಲೀಷ್ ಆಸಕ್ತಿ ಇತ್ತು, ಹಾಗಾಗಿ ಆ ಕಾಂಬಿನೇಷನ್ ತಗೊಂಡೆ. ಐ ಡಿಡ್ ಪ್ರಿಟಿ ವೆಲ್. ಬಟ್ ಕೆಲಸ ಅಂತ ಬರುವಾಗ UPSC ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನ ಮೂಲೆಯಲ್ಲಿತ್ತು. ಬಟ್ ಕ್ಲಾಸಿಗೆ ಹೋಗ್ತೀನಿ, ಏನೋ ಅವ್ರು ಹೇಳ್ತಾರೆ ಕೇಳಿಸ್ಕೊತೀನಿ, ಮೆಂಟಲಿ ಅರ್ಥ ಮಾಡ್ಕೊತೀನಿ, ಬರ್ತೀನಿ. UPSCಗೆ ಎಲ್ಲರೂ 10 ಅವರ್ ಓದಬೇಕು, 15 ಅವರ್ ಓದಬೇಕು ಅಂತಾರೆ. ನನಗೆ ಓದೋದಕ್ಕೆ ಆಗೋದಿಲ್ಲ. ನನ್ನ ಕೈಲಿ ಇದು ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಖಂಡಿತ ನನಗೂ ಇತ್ತು. ಬಟ್ ಹೆಜ್ಜೆ ಇಟ್ಟ ಮೇಲೆ ದೆರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಅದೇನೋ ಹೇಳ್ತಾರಲ್ಲ, ನೀರಿಗಿಳಿದ ಮೇಲೆ ನಾವು ಈಜು ಕಲಿಲೇಬೇಕು. ಹಾಗಾಗಿ ನಾನು ಗ್ರ್ಯಾಜುಯೇಷನ್ ಆದ ನಂತರ ಐ ವಾಸ್ ವರ್ಕಿಂಗ್ ಇನ್ ಸಿಸ್ಕೋ ಸಿಸ್ಟಮ್ಸ್. ಆ ವರ್ಷ KS ನೋಟಿಫಿಕೇಶನ್ ಬಿಟ್ಟಿದ್ರು. ಐ ಥಾಟ್ ವೈ ನಾಟ್ ಗಿವ್ ಇಟ್ ಎ ಟ್ರೈ. ಇದೇ ಬಿಲ್ಡಿಂಗ್, ಇಲ್ಲಿ ಏನು ನೀವು ರೂಮ್ ನೋಡ್ತಾ ಇದ್ದೀರಲ್ಲ, ಸುಮ್ಮನೆ ವಿಚಾರಿಸೋಣ ಅಂತ ಬಂದೆ. ಅವತ್ತು ಐ ಥಿಂಕ್ ಇಟ್ ವಾಸ್ ಡಿಸೈನ್ಡ್ ಫಾರ್ ಮೀ ಟು ಮೀಟ್ ರೈಟ್ ಪೀಪಲ್, ರೈಟ್ ಟೈಮ್. ಅವರು ನಂಗೆ ಕರೆಕ್ಟಾಗಿ ಗೈಡ್ ಮಾಡಿದ್ರು. ಈ ವರ್ಷ KS ಕರೆದಿದ್ದಾರೆ, ನೀನು ಸುಮ್ಮನೆ ಅಪ್ಲೈ ಮಾಡಿ ಬರೀ, ಆಮೇಲೆ UPSCಗೆ ಐಡಿಯಾ ಬರುತ್ತೆ ಅಂತ. ಬರದೆ ಫಸ್ಟ್ ಅಟೆಂಪ್ಟ್ ಐ ಕ್ಲಿಯರ್ಡ್ ಮೈ KS. I was here Assistant Director Treasury Department. So ಥ್ಯಾಂಕ್ ಯು. ನಿಮ್ಮ ಚಪ್ಪಾಳೆಗಳು ತುಂಬ ಮೋಟಿವೇಶನ್ ನನಗೂ ಕೂಡ. ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಇಫ್ ಐ ಲುಕ್ ಬ್ಯಾಕ್ ಅಲ್ಲ, ಪ್ರತಿಯೊಂದು ಒಳ್ಳೆಯದೇ ಆಯ್ತೇನೋ ಅಂತ ಅನ್ಸೋದಕ್ಕೆ ಶುರುವಾದೆ. ಆ ಹಂತದಲ್ಲಿ ಅವತ್ತಿನ ದಿನ ಅಯ್ಯೋ ಹೇಗೆ ಮುಂದೆ ಹೋಗೋದು, ಎಲ್ಲ ಕತ್ತಲಾಗಿದೆ. ಅಂದರೆ ನಾನು ಬರೀ ದೃಷ್ಟಿ ಮೂಲಕ ಹೇಳ್ತಾ ಇಲ್ಲ, ಒಂದೊಂದ್ಸರಿ ನಮ್ಮ ಮಾನಸಿಕ ಗೊಂದಲಗಳನ್ನು ಕೂಡ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ಲ ಬ್ಲರ್ಡ್ ಆಗಿದೆ, ಎಲ್ಲ ಕತ್ತಲಂತ ಅನ್ನಿಸ್ತಾ ಇದೆ. ಹೇಗೆ ಮುಂದೆ ಹೋಗೋದು ಅಂತ ಅವತ್ತು ಗೊತ್ತಾಗಿರಲಿಲ್ಲ. ಬಟ್ ನಿಧಾನಕ್ಕೆ ಡಾಟ್ಸ್ ಕನೆಕ್ಟ್ ಆಗ್ತಾ ಆಗ್ತಾ ಇವತ್ತು ಇಲ್ಲಿ ಸ್ಟೂಡೆಂಟ್ ಆಗಿದ್ದವಳು ಸ್ಟೇಜ್ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಅದಾದ ನಂತರ KS ಕ್ಲಿಯರ್ ಆಯಿತು. ಪ್ಯಾರಲಲ್ಲಿ ನಾನು UPSC ಕೊಡ್ತಾ ಬಂದೆ. ಫಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ತನಕ ಹೋದೆ. ಐ ಕುಡೆಂಟ್ ಕ್ಲಿಯರ್ ಇನ್ ಅಂದರೆ ಇಂಟರ್ವ್ಯೂ 5 ಮಾರ್ಕ್ಸಲ್ಲಿ ಮಿಸ್ ಆಯಿತು. ದಿಸ್ ಇಸ್ ಮೈ ಸೆಕೆಂಡ್ ಅಟೆಂಪ್ಟ್. ಸೊ ಸೆಕೆಂಡ್ ಅಟೆಂಪ್ಟ್ ಐ ಗಾಟ್ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್. ಥರ್ಡ್ ಅಗೇನ್ ಐ ಕುಡೆಂಟ್. ಫೋರ್ತ್ ಅಟೆಂಪ್ಟ್ ಐ ಗಾಟ್ AFHQ. ಫಿಫ್ತ್ ಅಗೇನ್ ಐ ಕುಡೆಂಟ್. ಸಿಕ್ಸ್ತ್ ಲಾಸ್ಟ್ ಇಯರ್ ಬರದೆ ಐ ಕ್ಲಿಯರ್ಡ್. ಬಟ್ ಸರ್ವಿಸ್ ಅಪ್ಗ್ರೇಡೇಷನ್ ಆಗಲಿಲ್ಲ. ಏನಾಗುತ್ತೆ ಅಂದರೆ ನಿಮ್ಮ ರ್ಯಾಂಕಿಂಗ್ ಈ ವರ್ಷ ಇದೇ ಸರ್ವಿಸ್ಗೆ ಬರ್ತಾ ಇದೆ ಅಂದರೆ ಅವರು ಸರ್ವಿಸ್ ಅಲಾಟ್ ಮಾಡಲ್ಲ. ಐ ವಾಸ್ ಅಬೌಟ್ ಟು ಗೆಟ್ ದ ಸೇಮ್ ಸರ್ವಿಸ್. ಸೊ ನಾನು ನಿಮ್ಗೆ ಹೇಳೋದೇನೆಂದರೆ, ಇಫ್ ಐ ಕ್ಯಾನ್ ಕ್ಲಿಯರ್ ಇಟ್ ವಿತ್ ಆಲ್ ದೀಸ್ ಲಿಮಿಟೇಷನ್ಸ್, ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ವಾ? ಜೋರಾಗಿ ಹೇಳಬೇಕು. ಇಸ್ ಇಟ್ ಪಾಸಿಬಲ್? ಆ್ಯಂಡ್ ಇಫ್ ಐ ಕ್ಯಾನ್ ಕ್ಲಿಯರ್ ಇಟ್ 3 times, ಡು ಯು ಥಿಂಕ್ ಇಟ್ ಇಸ್ ಸೋ ಡಿಫಿಕಲ್ಟ್? ನೋ. ಎಕ್ಸಾಮ್ ಆ್ಯಸ್ ಸಚ್ ಅಷ್ಟು ಕಷ್ಟ ಇಲ್ಲ. ಏನಂದರೆ ಸ್ಕಿಲ್ ಬೇಕಾಗತ್ತೆ, ಒಂದು ನ್ಯಾಕ್ ಬೇಕಾಗತ್ತೆ, ಸ್ವಲ್ಪ ನಾಲೆಜ್ ಬೇಕಾಗತ್ತೆ. ಅದನ್ನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾರೆ. ಅದಲ್ಲದೆ ನಿಮಗೆ ಪರ್ಸಿವಿಯರೆನ್ಸ್ ಬೇಕಾಗತ್ತೆ, ಕಾನ್ಫಿಡೆನ್ಸ್ ಬೇಕಾಗತ್ತೆ, ಕರೇಜ್ ಬೇಕಾಗತ್ತೆ, ಕನ್ಸಿಸ್ಟೆನ್ಸಿ ಬೇಕಾಗತ್ತೆ. ಇಷ್ಟನ್ನು ನೀವು ರೂಢಿಸ್ಕೊಳ್ಳಿ. ದಿಸ್ ಎಕ್ಸಾಮ್ ಇಸ್ ಡೆಫಿನೆಟ್ಲಿ ನಾಟ್ ಎ ರಾಕೆಟ್ ಸೈನ್ಸ್. ನಾನು ಹೇಳ್ತಾ ಇದ್ದೀನಿ, ಸ್ಟ್ಯಾಂಡಿಂಗ್ ಹಿಯರ್ ಟುಡೇ, ಇಟ್ ಈಸ್ ಪಾಸಿಬಲ್, ಬಟ್ ಯು ಹ್ಯಾವ್ ಟು ಬಿ ರೆಡಿ. ಸರ್ ಹೇಳಿದ್ರಲ್ಲ, ಅದೊಂದು ತಪಸ್ಸು, ಅದೊಂದು ಮೆಡಿಟೇಷನ್ ಅಂತ. ನೀವು ರೆಡಿ ಇದ್ರೆ ಆ ತಪಸ್ಸನ್ನು ಮಾಡೋದಕ್ಕೆ ಖಂಡಿತವಾಗ್ಲೂ UPSCನ ಒಲಿಸ್ಕೋಬಹುದು. ಸೊ ಏನಾದರೂ ಇವಾಗ ಭಯ ಇದೆಯಾ, ನನ್ನ ಕೈಲಿದು ಆಗಲ್ಲ ಅಂತ ಯಾರಿಗಾದರೂ? ಹಾಂ, ಗುಡ್. ಆ್ಯಂಡ್ ಯಾಕೆ ನನ್ನ ಸ್ಟೋರಿಯನ್ನು ಹೇಳಿದೆ ಅಂದರೆ, ಮೇ ಬಿ ಇಟ್ ಈಸ್ ನಾಟ್ ಸೇಮ್, ಇಟ್ಸ್ ನಾಟ್ ಐಡೆಂಟಿಕಲ್ ವಿತ್ ಆಲ್ ಆಫ್ ಯು. ನಿಮ್ಮೆಲ್ಲರಿಗೂ ನಿಮ್ಮದೇ ಆದ ಸಮಸ್ಯೆಗಳಿರ್ಬೋದು. ಕೆಲವರಿಗೆ ಫಿನಾನ್ಷಿಯಲ್ ಇರಬಹುದು, ಕೆಲವರಿಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಿಲ್ಲ ಮ್ಯಾಮ್ ಅಂತ ಇರ್ಬೋದು. ಇನ್ನು ಕೆಲವರಿಗೆ ಮ್ಯಾಮ್ ಐ ಮ್ಯಾರಿಡ್, ಐ ಹ್ಯಾವ್ ಕಮಿಟ್ಮೆಂಟ್ಸ್, ಏನು ಬೇಕಾದರೂ ನಿಮಗೆ ಚಾಲೆಂಜಸ್ ಇರಬಹುದು. ಬಟ್ ಅದನ್ನು ಮೀರಿ, ಅದನ್ನು ಒಂದು ಮೆಟ್ಟಲು ಅಂತ ನೀವು ಪರಿಗಣಿಸಿ ಅದನ್ನು ಹತ್ತಿ ನಿಂತಾಗ ಅಲ್ಲಿಂದ ಒಂದು ವ್ಯೂ ಇದೆಯಲ್ಲ, ದ್ಯಾಟ್ ಈಸ್ ವೆರಿ ಬ್ಯೂಟಿಫುಲ್. ಬಿಕಾಸ್ ಎಲ್ಲ ಚೆನ್ನಾಗಿದ್ದು, ಜಸ್ಟ್ ಇಮ್ಯಾಜಿನ್, ಅವ್ರ ಮನೇಲಿ ಒಂದು 3 ಜನರೇಷನಿಂದ ಆಫೀಸರ್ಸೇ ಇದ್ದಾರೆ, ಎಲ್ಲ ಅನುಕೂಲವಾಗಿದೆ. ಅವ್ರು ಕ್ಲಿಯರ್ ಮಾಡಿದ್ರೆ ಅದನ್ನು ಸಾಧನೆ ಅಂತ ನಾವು ಹೇಳ್ತೀವಾ? ನೋ, ರೈಟ್? ಎವ್ರಿಥಿಂಗ್ ಇಸ್ ಗಿವನ್. ಬಟ್ ಏನೋ ಇಲ್ಲದೆ, ಏನೋ ಚಾಲೆಂಜ್ ಇದ್ದು, ಏನೋ ಕಷ್ಟದಲ್ಲಿದ್ದು ಅವರು ಕ್ಲಿಯರ್ ಮಾಡ್ತಾರಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಆ್ಯನ್ ಅಚೀವ್ಮೆಂಟ್. ಹಾಗಾಗಿ ಬಿ ಎನ್ ಅಚೀವರ್. ವಾಟ್ ಎವರ್ ದ ಚಾಲೆಂಜಸ್, ಇವತ್ತು ಯು ವಿಲ್ ಕನ್ವರ್ಟ್, ಯು ವಿಲ್ translate, you will totally change that challenge into your opportunity. You have that power within you. ನಿಮ್ಮಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿನ ನೀವು ಗುರುತಿಸ್ಕೊಳ್ಳಿ. ಅದು ನಿಮ್ಮ ಅಡ್ವರ್ಸಿಟಿನ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೇರ್ ವಾಸ್ ಅ ಟೈಮ್, ನಾನು ಕೂಡ ತುಂಬ ಲೋ ಫೇಸಲ್ಲಿ ಇದ್ದೆ. ನಂಗೆ ಏನೂ ಕಾಣಿಸ್ತಿಲ್ಲ, ಎವ್ರಿಥಿಂಗ್ ಇಸ್ ಬ್ಲರ್. ನಂಗೆ ಫೇಸಸ್ ರೆಕಗ್ನಿಷನ್ ಯಾರ್ದು ಮಾಡೋಕ್ಕಾಗ್ತಿಲ್ಲ ಇಲ್ಲಿ. ಬಟ್ ಅವತ್ತು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. But I decided one day, maybe I cannot look at the world. I will make the world look at me ಅಂತ. ಹಾಗಾಗಿ
ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವೇ ನಂಬದೇ ಇದ್ರೆ ಇನ್ಯಾರು ನಂಬ್ತಾರೆ ಅಲ್ವಾ? You have to believe in your abilities, you have to believe in your strength, and you are more than what you think. You are definitely more than what you think. But first ಏನು ಮಾಡಬೇಕು, ನಿಮ್ಮಲ್ಲಿ ನೀವು ಭರವಸೆಯನ್ನು ಇಡಬೇಕು, ಆಗಷ್ಟೇ ಇಡೀ ಪ್ರಪಂಚ ನಿಮ್ಮನ್ನು ನಂಬತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಜರ್ನಿ. ಈಗ ಸ್ವಲ್ಪ ಟ್ರೈನಿಂಗ್ ಬಗ್ಗೆ ಟಚ್ ಮಾಡೋದಾದರೆ, ಸರ್ ಹೇಳಿದ್ರು ನಿಮಗೆ ಬ್ರೀಫಾಗಿ ನಮ್ಮ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಎಲ್ಲ. ಬಟ್ 1.5 years ಐ ವಾಸ್ ಇನ್ ಡೆಲ್ಲಿ. ಸದ್ಯ ನಿಮ್ಮೆಲ್ಲರಿಗೂ ಇಲ್ಲಿ ಅನುಕೂಲ ಇದೆ, ಡೆಲ್ಲಿಗೆ ಹೋಗೋ ಅಂತ ಅನಿವಾರ್ಯತೆ ನಿಮ್ಗಿರಲಿಲ್ಲ. ವೆದರ್ ಇಸ್ how extreme. Food was of course difficult, but I was privileged that I was in a training academy. So ಏನಂದರೆ ನಮಗೆ ಪೇಯ್ಡ್ ಕಾಲೇಜ್ ಲೈಫ್ ಅಂತ ಹೇಳ್ಬೋದು. ಟ್ರೈನಿಂಗ್ ಫೇಸ್ ನಮಗೆ ಒಳ್ಳೊಳ್ಳೆ ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಕ್ಲಾಸ್ ರೂಮ್ ಟ್ರೈನಿಂಗ್ ಇರುತ್ತೆ, ದೇ ಇನ್ವೆಸ್ಟ್ ಆನ್ ಆ ಟ್ರೈನಿಂಗ್ ಆಸ್ ವೆಲ್ ಆಸ್ ನಮಗೆ ಸ್ಯಾಲರಿ ಕೂಡ ಬರುತ್ತೆ. ಸೊ ಇಟ್ ವಾಸ್ ಅ ವೆರಿ ವೆರಿ ನೈಸ್ ಪೀರಿಯಡ್. ಇಲ್ಲಿ ನಮ್ಮ ಕನ್ನಡದವ್ರು ಅಷ್ಟೇ ಫ್ರೆಂಡ್ಸ್ ಇರ್ತಾರೆ, ಒಬ್ಬರು ಬೇರೆ ಭಾಷೆಯವ್ರು ಇರ್ತಾರೆ. ಅಲ್ಲಿ ಆಲ್ ಓವರ್ ಇಂಡಿಯಾ ನಮಗೆ ಫ್ರೆಂಡ್ಸ್ ಸಿಗ್ತಾರೆ. ದಟ್ಸ್ ಹೌ ಐ ಮೆಟ್ ಶ್ರೇಯಸ್ ಸರ್ ಆಲ್ಸೋ, ಅಪ್ಯಾರೆಂಟ್ಲಿ ಮೈ ಬ್ರದರ್, ರಾಕಿ ಬ್ರದರ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ದೇ ವರ್ ಆಲ್ಸೋ ವೆರಿ ಸಪೋರ್ಟಿವ್ ಅಲ್ಲಿ ಡೆಲ್ಲಿಯಲ್ಲಿ ನನಗೆ. We had many call-ons. We had call-on with President of India, Vice President, all the constitutional bodies, CAG, amele Chief Economic Advisor, and Chief Election Commissioner. We got to meet all of them. Now ಯಾರ ಬಗ್ಗೆ ಓದ್ತಾ ಇದ್ವಲ್ಲ ಪುಸ್ತಕದಲ್ಲಿ, ಅವರೆಲ್ಲರನ್ನು ಮೀಟ್ ಮಾಡೋದಕ್ಕೆ ಸಿಕ್ತು. Then we were in all the ministries, Finance Ministry, Home Ministry, what not. We were in all the places in Delhi. ಅದಾದ ನಂತರ ನಮಗೆ ಟೂರ್ಸ್ ಇರುತ್ತೆ. ವಿ ಹ್ಯಾಡ್ ಭಾರತ್ ದರ್ಶನ್ ಆಲ್ ಇಂಡಿಯಾ ಟೂರ್. ಸೊ ಫ್ರಮ್ ಲೇ ಲದಾಖ್, ಸಿಯಾಚಿನ್ ಬೇಸ್ಗೆ ಹೋಗಿದ್ವಿ. ಸೋಲ್ಜರ್ಸ್ನ ಮೀಟ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸಸ್ನ ಅವ್ರ ಬಾಯಿಂದನೇ ಕೇಳಿದ್ವಿ. ಮೈಯೆಲ್ಲ ರೋಮಾಂಚನ ಆಯಿತು, ಲಿಟ್ರಲಿ ಗೂಸ್ ಬಂಬ್ಸ್ ಇತ್ತು. ಅವ್ರು ಹೇಳ್ತಾ ಇದ್ರೆ ಅಲ್ಲಿ ಹೇಗೆ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ದೆನ್ ವಿ ವೆಂಟ್ ಟು ಶ್ರೀಹರಿಕೋಟಾ ವೇರ್ ದೆ ಲಾಂಚ್ ಇಸ್ರೋ ರಾಕೆಟ್ಸ್. ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಇಲ್ಲೇ ಲಾಂಚ್ ಆಗುತ್ತೆ, ಇಲ್ಲೇ ಉಡಾವಣೆ ಆಗುತ್ತೆ ಅಂತ. ಅವಾಗೂ ಕೂಡ ಒಂದು ಗೂಸ್ ಬಂಬ್ಸ್ ಅಂಡ್ ದಟ್ ವಾವ್ ಮೂಮೆಂಟ್. ದೆನ್ ವಿ ವೆಂಟ್ ಟು ಅಂಡಮಾನ್ ನಿಕೋಬಾರ್, ವಿ ವೆಂಟ್ ಟು ನೇವಲ್ ಬೇಸ್ ಇನ್ ಕೊಚ್ಚಿ. ಆಲ್ ಓವರ್ ಇಂಡಿಯಾ ವಿ ಟ್ರಾವೆಲ್ಡ್. ನಾರ್ತ್ ಈಸ್ಟ್ ಅಟ್ಯಾಚ್ಮೆಂಟ್ ಅಂತ ಹೋಗಿದ್ವಿ. ಅಲ್ಲಿ ಅಸ್ಸಾಂ ರೈಫಲ್ಸ್ ಬಗ್ಗೆ ಓದ್ತೀವಲ್ವಾ ನಾವು, you all remember Assam Rifles? So our jote we had attachment. We were in the borders of Myanmar. We were in Assam. We study about Kaziranga, don't we? So we were there in Kaziranga and Kamakya Devi Mandir. So ಏನೇನು ಪುಸ್ತಕದಲ್ಲಿ ಓದಿ ಒಂದು ದಿನ ನೋಡಬಹುದೇನೋ ಅಂತ ಅನ್ಕೋತಿದ್ನೋ ನಾನು, ಅದೆಲ್ಲ ಜಾಗಗಳಿಗೆ ನನಗೆ ಈ ತರಬೇತಿಯ ಮೂಲಕ, ಈ ಟ್ರೈನಿಂಗ್ ಮೂಲಕ ಹೋಗೋದಕ್ಕೆ ಸಾಧ್ಯ ಆಯಿತು. ಸೊ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ ಎಂಟೈರ್ ಆಪರ್ಚುನಿಟಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಕೂಡ ನಿಮ್ಗೊಂದು ಮೋಟಿವೇಟಿಂಗ್ ಫ್ಯಾಕ್ಟರ್. ಆಲ್ ಇಂಡಿಯಾ ಟೂರ್, ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್. ಸೊ ಇಟ್ ಈಸ್ ವರ್ತ್ ಇಟ್. ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ಇಟ್. ನೀವು ಒಂದೊಂದ್ಸರಿ ಅನ್ಕೋಬೋದು, ಡೌಟ್ಸ್ ಬರ್ಬೋದು ನಿಮ್ಮ ಮನಸ್ಸಲ್ಲಿ, ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ನಾಳೆ ಎಲ್ಲ ಚೆನ್ನಾಗಾಗತ್ತಾ ಅಂತ. ಡೆಫಿನೆಟ್ಲಿ ನೀವು ಒಂದು ಹಂತಕ್ಕೆ ಬಂದು ನಿಂತಾಗ, ವೆನ್ ಯು ಲುಕ್ ಬ್ಯಾಕ್, ಯು ವಿಲ್ ಫೀಲ್ ಲೈಕ್ ಎಸ್, ಇಟ್ ಈಸ್ ವರ್ತ್ ಇಟ್ ಅಂತ. ದ ಎಫರ್ಟ್ ದಟ್ ಯು ಆರ್ ಪುಟಿಂಗ್ ಇಸ್ ಡೆಫಿನೆಟ್ಲಿ ವರ್ತ್ ಇಟ್. ಬಟ್ ಒಂದೇ ವಿಷಯ ನಾನು ಹೇಳೋದು, ಇಫ್ ಯು ಹ್ಯಾವ್ ಟು ಶೈನ್ ಲೈಕ್ ಅ ಸನ್, ಯು ಹ್ಯಾವ್ ಟು burn like a sun. So let's repeat it loudly. If you have to shine like a sun, very good. So every day when you wake up, idanna nimage ನೀವು ಹೇಳ್ಕೊಳ್ಳಿ. And I don't think you have to promise to anybody else. ನಿಮಗೆ ನೀವು ಒಂದು ಏನು ಪ್ರಾಮಿಸ್ನ ಮಾಡಿಕೊಂಡ್ರೆ, ನೀವು ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯಶಸ್ಸು ನಿಮ್ದಾಗತ್ತೆ. ಆ್ಯಂಡ್ ಕೊನೆಯದಾಗಿ, ಇದು ಸ್ವಚ್ಛತೆಯ ಒಂದು ಪ್ಲೆಡ್ಜ್ ಮತ್ತು ಸ್ವಚ್ಛತೆಯ ಒಂದು ಇವೆಂಟ್ ಆಗಿರೋದ್ರಿಂದ ಸರ್ ಹೇಳಿದಾಗೆ ಬಹಳಷ್ಟು ನೆಗೆಟಿವ್ ಥಾಟ್ಸ್, ನಕಾರಾತ್ಮಕವಾದಂಥ ಯೋಚನೆಗಳು, ಡೌಟ್ಸ್, ಸಂದಿಗ್ಧತೆ, ಅಥವಾ ಇನ್ನೊಬ್ರು ನೋಡಿದಾಗ ಅವ್ರಿಗೆ ಹೆಚ್ಚು ಮಾರ್ಕ್ಸ್ ಬರ್ತಿದೆ ಅನ್ನೋ ಅಂಥ ಏನೋ ಒಂದು ನೆಗೆಟಿವಿಟಿ ಪ್ರತಿಯೊಂದು ಬರುತ್ತೆ. ಮನೆಯಲ್ಲಿ ಇರುವಂಥ ಏನು ಥ್ರಾಶನ್ನಷ್ಟೇ ನಾವು ಹೊರಗೆ ಹಾಕೋದಲ್ಲ, ಮಾನಸಿಕವಾಗಿ ಮತ್ತು ಎಮೋಷ್ನಲಿ ಕೂಡ ಈ ಎಲ್ಲ ಅಂಶಗಳನ್ನು ಹೊರಗಿಟ್ಟು ನಾವೆಷ್ಟು ಪ್ಯೂರ್ ಆಗ್ತೀವಲ್ಲ, ಅಷ್ಟು ನಾವು ಒಳ್ಳೆತನವನ್ನು ಅಟ್ರಾಕ್ಟ್ ಮಾಡ್ತೀವಿ. ಸೊ ಲೆಟ್ ಇಸ್ ಆಲ್ಸೋ ರಿಮೂವ್ ಆಲ್ ದೀಸ್ ಅನ್ಸರ್ಟನಿಟೀಸ್, ಡೌಟ್ಸ್, negativities from our minds and from our souls on this day of ಸ್ವಚ್ಛತಾ ಪ್ಲೆಡ್ಜ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ನಾನು ಮನಸಾರೆ ಬಯಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ವಿಲ್ ಹ್ಯಾವ್ 5 minutes Q&A. ನಿಮ್ಗೆ ಯಾರಿಗಾರು ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಫೀಲ್ ಫ್ರೀ ಟು ಆಸ್ಕ್ ಮೀ. This is one unique opportunity that you get, and I can tell you, she will have answers for most of the questions that you will have in your mind. Questions can come from the basic of how do you study current affairs to an idea of
what is the challenge that you faced in answer writing. Okay, it's not a normal life to lead with. I've sat along to see there was another compatriot called Saubhagya. So Saubhagya avarge, when Meghna was explaining how the idea happens, I still remember that words very clearly. For us to read one page and then summarize that this is the very important point, we take it once. But for somebody like Meghna to do it, she will have to read the entire page once again. So that's the level at which effort has been put. And with that, she's cleared the exam thrice and also state service exam at one shot. A lot of things that you can gain from her. Any questions that you have, feel free. All of you are beginners in your journey. So any questions that you feel, how can I do this? Please feel free and post your questions. Anything. ಡೋಂಟ್ ಥಿಂಕ್ ದಿಸ್ ಕ್ವೆಶ್ಚನ್ ಕುಡ್ ಬಿ ಸಿಲಿ. ಏನ್ ಬಂದ್ರು ಪರವಾಗಿಲ್ಲ, ಕೇಳಿ. Ma'am, I'm feeling very much difficult in writing the answers. Like, Okay. ಇವಾಗ ನಾವು ಡಿಗ್ರಿ ವರ್ಗು ಹೆಂಗೆ ಅಂತ ಅಂದ್ರೆ ಒಂದ್ ಪ್ರಿಪೇರ್ಡ್ ನೋಟ್ಸ್ ಇತ್ತು. Yes. ಸೊ ಕ್ವೆಶನ್ಸ್ ನ ಡೈರೆಕ್ಟ್ ಆಗಿ ಶೂಟ್ ಮಾಡಿ ಬೈ ಹ್ಯಾಟ್ ಮಾಡಿ ಬಿಡ್ತಾ ಇದ್ವಿ. Right. ಬಟ್ ಸ್ಟಿಲ್ ವಿ ಆರ್ ನಾಟ್ ಗೆಟಿಂಗ್ ಲೈಕ್ ಹೌ ಟು ರೈಟ್. ಲೈಕ್ ಕ್ವೆಶನ್ಸ್ ನ ಓದಿದಾಗ ಯಾವ್ಯಾವ ತರ ಎಲ್ಲಿಂದ ಎಲ್ಲ ಪಾಯಿಂಟ್ಸ್ ಎಲ್ಲ ತೆಗಿಬೇಕು, ಲೈಕ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಗಾಟ್ ಇಟ್. ಹೌ ಟು ರೈಟ್ ಆನ್ಸರ್ಸ್ ಎಫೆಕ್ಟಿವ್ಲಿ ಅಲ್ವಾ? ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಪ್ರಶ್ನೆನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಸರಿ ಏನಾಗುತ್ತೆ, ತುಂಬಾ ಡೈವರ್ಷನ್ ಆಗುತ್ತೆ. ಅಲ್ಲಿ ಏನೋ ಕೇಳ್ತಾ ಇರ್ತಾರೆ, ನಾವು ನಮಗೆ ಗೊತ್ತಿರೋದಷ್ಟೇ ಬರೀತಿರ್ತೀವಿ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ದ ಕ್ವೆಶ್ಚನ್. ಅದನ್ನ ಹೇಗೆ ಬರುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಮಲ್ಟಿಪಲ್ ಟೈಮ್ ಓದಬೇಕು. ಕೀವರ್ಡ್ಸ್ ಏನಿರುತ್ತೆ ಅದನ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಅಂಡ್ ನೋ ಕ್ವೆಶ್ಚನ್ ಇಸ್ ಯೂನಿಡೈಮೆನ್ಷನಲ್ ದೀಸ್ ಡೇಸ್. ದೇ ವಾಂಟ್ ಆಸ್ಕ್ ವಾಟ್ ಇಸ್ ವಿಮೆನ್ ಎಂಪವರ್ಮೆಂಟ್. ದ ಕ್ವೆಶ್ಚನ್ ರಾದರ್ ಇಸ್ ಮಲ್ಟಿ ಡೈಮೆನ್ಷನಲ್ ಅಂಡ್ ಹ್ಯಾಸ್ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಆಲ್ಸೋ. ಸೊ ಇಟ್ ಇಸ್ ಆಸ್ಕಿಂಗ್ ಯು 3-4 ಥಿಂಗ್ಸ್ ಇನ್ ದ ಸೇಮ್ ಕ್ವೆಶ್ಚನ್. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಏನ್ ಕೇಳ್ತಾ ಇದೆ ಅದನ್ನ ಅಡ್ರೆಸ್ ಮಾಡ್ಬೇಕು, ಸೆಕೆಂಡ್ ಅದನ್ನ ಅಡ್ರೆಸ್ ಮಾಡ್ಬೇಕು, ಥರ್ಡ್ ಅದನ್ನ ಅಡ್ರೆಸ್ ಮಾಡ್ಬೇಕು. ಇದಕ್ಕೆ ನೀವು ಒಂದು ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ಕೊಡಬೇಕು. ನಾನು ಇಷ್ಟೇ ಏನು ಹೇಳಿದೆ ಅದು ಬಾಡಿಯಲ್ಲಿ ಬರಬೇಕು. ಸೊ ಲೆಟ್ಸ್ ಸೇ ಇಟ್ಸ್ ಅಬೌಟ್ ವಿಮೆನ್ ಅಂಡ್ ವಿಮೆನ್ ಎಂಪವರ್ಮೆಂಟ್. ಏನೋ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಥವಾ ನೀವು ಎಕನಾಮಿಕ್ ಸರ್ವೆಯಲ್ಲೋ ಎಲ್ಲೋ ಓದಿರುವಂತಹ ಒಂದು ಡೇಟಾನ ಅಥವಾ ಕೊಟೇಶನ್ ವಿಮೆನ್ ರಿಲೇಟೆಡ್ ನೀವು ಇಂಟ್ರೊಡಕ್ಷನ್ ಅಲ್ಲಿ ತನ್ನಿ. ಬಾಡಿಯಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅದನ್ನ ಪರ್ಸ್ಪೆಕ್ಟಿವ್ ವೈಸ್ ಅಡ್ರೆಸ್ ಮಾಡಿ. ವಿತ್ ಇನ್ ಬಾಡಿ ಇಫ್ ಯು ಕ್ಯಾನ್ ಬ್ರಿಂಗ್ ಇನ್ ಮಲ್ಟಿಪಲ್ ಡೈಮೆನ್ಷನ್ಸ್, ಇವಾಗ ಸೋಷಿಯಲ್, ಪೊಲಿಟಿಕಲ್, ಹೇಗೆ ಎಸ್ಸೆಯಲ್ಲಿ ಬರೀತಿರಲ್ಲ, ಯುವರ್ ಆನ್ಸರ್ಸ್ ಆರ್ ಆಲ್ಸೋ ಮಿನಿ ಎಸ್ಸೇಸ್ ಓನ್ಲಿ. ಅದರೊಳಗೆ ಮಲ್ಟಿಪಲ್ ಡೈಮೆನ್ಷನ್ಸ್ ತರೋದಕ್ಕಾದ್ರೆ ಆ ಡೈಮೆನ್ಷನ್ಸ್ ಒಳಗೆ ಏನಾದರೂ ಒಂದು ವ್ಯಾಲ್ಯೂ ಅಡಿಷನ್ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕಾದ್ರೆ, ಈಗ ಪೊಲಿಟಿಕಲ್ ಆಗಿ ಏನೋ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾ ಇರ್ತೀರಾ, ಅದರಲ್ಲಿ ಇಫ್ ಯು ಕ್ಯಾನ್ ಕೋಟ್ ಅನ್ ಆರ್ಟಿಕಲ್ ವಿಚ್ ಇಸ್ ರಿಲೇಟೆಡ್ ಟು ದ್ಯಾಟ್, ಅಥವಾ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಕೊಡ್ತಾ ಇರ್ತೀರಾ, ಅದರಲ್ಲಿ ಇಫ್ ಯು ಕ್ಯಾನ್ ಸೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಸೇಸ್ ವಿಮೆನ್ ಸ್ಟೇಟಸ್ ಹೀಗೀಗಿದೆ. ಸೊ ಇಫ್ ಯು ಕ್ಯಾನ್ ಬ್ಯಾಕ್ ಅಪ್ ಯುವರ್ ಆನ್ಸರ್ ವಿತ್ ಡೇಟಾ, ಕಮಿಟಿ ರಿಪೋರ್ಟ್ಸ್, ಅಥವಾ ಏನಾದರೂ ಒಂದು ಯುನೀಕ್ ಕೇಸ್ ಸ್ಟಡಿ. ಎಲ್ಲೋ ಒಂದು ಕಡೆ ದೆ ಸೆಲೆಬ್ರೇಟ್ ದ ಬರ್ತ್ ಆಫ್ ವಿಮೆನ್. ಹರಿಯಾಣದಲ್ಲಿ ಒಂದು ಗ್ರಾಮ ಪಂಚಾಯತಲ್ಲಿ ದೆ ಸೆಲೆಬ್ರೇಟ್ ಬರ್ತ್ ಆಫ್ ವಿಮೆನ್, ಮತ್ತೆ ಪ್ರತಿಯೊಂದು ದಿನ ಹುಟ್ಟಿದಾಗ ಇಡೀ ಊರಿಗೆ ಸ್ವೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೀಪ್ ಇಟ್ ಆಸ್ ಬ್ರೀಫ್ ಆಸ್ ಯು ಕ್ಯಾನ್. ಈ ರೀತಿ ನೀವು ವ್ಯಾಲ್ಯೂ ಎಡಿಷನ್ ಮಾಡಿ, ಮತ್ತೆ ಆ ಕ್ವೆಶ್ಚನ್ಗೆ ಸ್ಕೋಪ್ ಇದ್ರೆ ವೇ ಫಾರ್ವರ್ಡ್ ಬರೀರಿ, ಇಲ್ಲಾಂದ್ರೆ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ. ದೆನ್ ಗಿವ್ ಅ ಪಾಸಿಟಿವ್ ಕನ್ಕ್ಲೂಷನ್. ಈ ರೀತಿ ಬರಿಬೇಕಾಗತ್ತೆ. ಬಟ್ ಇಟ್ ವಿಲ್ ನಾಟ್ ಹ್ಯಾಪನ್ ಡೇ ಒನ್. ಇವತ್ತು ನೀವು ಒಂದು ಕ್ವೆಶ್ಚನ್ ತೆಗೆದ್ಬಿಟ್ಟು ನಾನು ಬರಿತಾ ಇದ್ದೀನಿ, ಪರ್ಫೆಕ್ಟ್ ಆನ್ಸರ್, ಐಡಿಯಲ್ ಆನ್ಸರ್ ಇವತ್ತಾಗಲ್ಲ. ಬರ್ದು ಪ್ರಾಕ್ಟೀಸ್ ಮಾಡಿದಾಗ ಒಂದು ದಿನ ಯು ವಿಲ್ ರೀಚ್ ಅ ಗುಡ್ ಆನ್ಸರ್ ರೈಟಿಂಗ್ ಪ್ಲೇಸ್. ಮತ್ತು ಇನ್ನೊಂದು ಏನಂದರೆ, ನೀವು ಬರೆದಾಗ ಮೆಂಟರ್ಸ್ಗೆ ತೋರಿಸಿ, ಪ್ರಶಾಂತ್ ಸರ್ಗೆ ತೋರಿಸಿ, ಸಂದೀಪ್ ಸರ್ಗೆ ತೋರಿಸಿ. ಅವ್ರು ಹೇಳ್ತಾರೆ ಇದು ಇಲ್ಲಿ ಲ್ಯಾಕ್ನ ಇದೆ ಅಂತ. ನೆಕ್ಸ್ಟ್ ಟೈಮ್ ಬರೆಯುವಾಗ ಅದನ್ನು ಅಡ್ರೆಸ್ ಮಾಡಿ. ಯು ಗೆಟಿಂಗ್ ಮೈ ಪಾಯಿಂಟ್ ಅಲ್ಲ? ಸೊ ನಾವು ಬರ್ದುನೇ ಇಟ್ ಬಿಕೇಮ್ ಬೆಟರ್. ಸೊ ದ ಮೋರ್ ಯು ರೈಟ್ ದ ಬೆಟರ್ your answer gets. I hope I addressed your query. Welcome. Any other question? Ma'am, hi. Firstly, your journey is truly inspiring for all of us. Thank you. Yeah, even though you told us means this stages has very difficulties, you have to come out of that whatever troubles you are facing. Sometimes even few days means even when we sit with our friends also, we feel that means something which is stopping us. Means if we do some small mistakes, we always feel that means it's gone. Something like that we always feel. Means if we compare our answers with our friends, or when we take it to mentors, Yes. so they feel that if you have to make it better, because for writing one answer or getting understand about particular topic, we'll be investing so much of times in a library. Yes. Means around 45 minutes or 1 hour. So whenever we go, means within for 5 minutes or 10 minutes, they say that means we feel something like that. Means whatever
what were you doing at that time whenever you feel like that, ma'am? Because I think I'm I clear with understood my your question, ma'am. I totally understood your point. I'll tell you, first week I did not get seat this side. I prefer to sit this corner, okay? ಯಾಕಂದ್ರೆ ಇಲ್ಲಿ ಫ್ಯಾಕಲ್ಟಿ ಕೂರ್ತಾರಲ್ಲ, ಕತ್ ಹಿಂಗೆ ನೀಟಾಗಿ ಇಟ್ಕೋಬಹುದು. ಈ ಕಡೆ ಸಿಗ್ಲಿಲ್ಲ. ಐ ವಾಸ್ ಸಿಟ್ಟಿಂಗ್ ಇನ್ ದಟ್ ಲಾಸ್ಟ್ ಚೇರ್ ನಿಯರ್ ದ ಡೋರ್. ಅವ್ರು ಏನೋ ಪಾಠ ಮಾಡ್ತಿದ್ದಾರೆ, ಕರೆಂಟ್ ಅಫೇರ್ಸ್, ಅವ್ರ ಕ್ವೆಶ್ಚನ್ಸ್ ಕೇಳ್ತಿದ್ದಾರೆ. ಎವ್ರಿಬಡಿ ಇಸ್ ಆನ್ಸರಿಂಗ್. ಐ ಡಿಂಟ್ ನೋ ಎನಿಥಿಂಗ್, ಯಾಕಂದ್ರೆ ನಾನು ಫಸ್ಟ್ ವೀಕ್ ಅವಾಗ ಬಂದು ಜಾಯ್ನ್ ಆಗಿದೆ. ಬಟ್ ಇಲ್ಲೆಲ್ಲ ಇದ್ದವರು ವೆಟ್ರನ್ಸ್ ಇದ್ರು ಕೆಲವರು. ಅವರೆಲ್ಲ ಆನ್ಸರ್ ಮಾಡ್ತಿದ್ದಾರೆ, ಏನೇನೋ ಹೇಳ್ತಿದ್ದಾರೆ. ನಂಗೆ ಏನೋ ಐಡಿಯಾ ಇಲ್ಲ. ಐ ಫೆಲ್ಟ್ ವೆರಿ ವೆರಿ ಲೋ. ಅಯ್ಯೋ ನಂಗೇನೋ ಗೊತ್ತಿಲ್ಲ, ನಾನು ಇನ್ನೂ ನ್ಯೂಸ್ ತುಂಬ ಓದೋದಿದೆ, ಕರೆಂಟ್ ಅಫೇರ್ಸ್ ಅಷ್ಟು ಓದಬೇಕು ಇಷ್ಟು ಓದಬೇಕು ಅಂತ. ಆಮೇಲೆ ಗೊತ್ತಾಯ್ತು ಇವರೆಲ್ಲ 1 ವರ್ಷದಿಂದ ಓದ್ತಾ ಇದ್ದಾರೆ, 2 ವರ್ಷದಿಂದ ಓದ್ತಾ ಇದ್ದಾರೆ. ನಾನು ಜಸ್ಟ್ ಇವಾಗ ಜಾಯ್ನ್ ಆಗಿದ್ದೀನಿ. ಅಟ್ ಟೈಮ್ಸ್ ಇಟ್ ಹ್ಯಾಪನ್ಸ್, ಓಕೆ. ಆ್ಯಂಡ್ ಟೆಸ್ಟ್ ಸೀರೀಸ್ ನಡೀತಾ ಇತ್ತು. ಅವಾಗ ಕೂಡ ನನ್ನ ಸ್ಕೋರ್ ಸ್ಟಾರ್ಟಿಂಗಲ್ಲಿ ತುಂಬ ಕಮ್ಮಿ ಬರ್ತಾ ಇತ್ತು. ದೇ ವಾಸ್ ಒನ್ ಗೈ ಹೂ ಇಸ್ ಟು ಸ್ಕೋರ್ 120, 130. ಐ ವಾಸ್ ಲೈಕ್, ಹೌ ಟು ಇವನ್ ಸ್ಕೋರ್ 100+? ದಟ್ ವಿಲ್ ಹ್ಯಾಪನ್. ಐ ಥಿಂಕ್ ಇಟ್ ಶುಡ್ ಹ್ಯಾಪನ್. ದಟ್ ಈಸ್ ಹೌ ಯು ವಿಲ್ ಗೆಟ್ ಪುಷ್ಡ್ ಫಾರ್ವರ್ಡ್ ಅಲ್ವಾ? ದಟ್ ಈಸ್ ಹೌ ಯು ವಿಲ್ ಗೆಟ್ ಪುಷ್ಡ್ ಫ್ರಮ್ 60, 70, 80, 90. ಸಿ, day one you come here, if you get 100, do you have any motivation to improve yourself? Or day one you write a good answer, sir tells it, it's like very nice, you can go ahead. Do you think you have any scope of improvement? ಇಲ್ಲ ಅಲ್ವಾ? ಆ ಲೋ ಪಾಯಿಂಟ್ಸ್ ಬೇಕಾಗತ್ತೆ ನಿಮಗೆ. ಆ ಮೊಮೆಂಟಲ್ಲಿ ಕಷ್ಟ ಅನಿಸ್ಬಹುದು, ಬಟ್ ತಿರುಗಿ ನೋಡಿದಾಗ ಆ ಮೂಮೆಂಟ್ಸೇ ನಿಮ್ಮನ್ನ ತುಂಬ ಯಶಸ್ಸಿನ ಕಡೆಗೆ ಅಥವಾ ಇಂಪ್ರೂವ್ಮೆಂಟ್ ಕಡೆಗೆ ಕರ್ಕೊಂಡು ಹೋಗೋದು. ಹಾಗಾಗಿ on those days you have to sit and analyze silently, where am I going wrong, or what is that I can do better to get there? If somebody is there, what is that I can do to get there? Then what I did, okay, ಇವರೆಲ್ಲ ನ್ಯೂಸ್ನ ಫಸ್ಟೇ ಓದ್ಕೊಂಬರ್ತಾರೆ, ನಾನು ಕ್ಲಾಸ್ ಆದಮೇಲೆ ಹೋಗಿ ಓದ್ತಾ ಇದ್ದೀನಿ, ಇದೇ ವ್ಯತ್ಯಾಸ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ನ್ಯೂಸ್ ಪ್ರಯರ್ ಕಮಿಂಗ್ ಟು ಕ್ಲಾಸ್, ಸೊ ದಟ್ ಅವ್ರೇನೋ ಹೇಳುವಾಗ ನನಗೊಂದು ಬ್ಯಾಕ್ಗ್ರೌಂಡರ್ ಇರುತ್ತೆ. ಐ ಡೋಂಟ್ ಲುಕ್ ಅಲೂಫ್ ಇನ್ ದ ಕ್ಲಾಸ್. ಸೊ ದಟ್ ಇಸ್ ವಾಟ್ ಐ ಡಿಡ್. ಅದಾದ್ಮೇಲೆ ಟೆಸ್ಟ್ಸಲ್ಲೂ ಕೂಡ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಎಲ್ಲಿ ನನ್ನ ನೆಗೆಟಿವ್ ಸ್ಕೋರ್ ಹೆಚ್ಚಾಗ್ತಾ ಇದೆ ಅಂತ. So on those days, please sit with yourself, because along with these mentors here, you are your best mentor. Sit with yourself, understand where is that you can improve, and write it down. If you can journal it down and tell yourself, that is even more concrete than just thinking, which is abstract. So please identify those areas, and that is how you will push yourself forward. I hope I addressed your query. Thank you. Hello, ma'am. Yes. My question is that I take about 20 minutes to write a question answer. Okay. Now everyone tells it to be you should complete it under 6 minutes or 10 minutes or so. Okay. When did you feel like when did you start writing below 6 minutes, and also how did you get there, ma'am? Yeah, it is definitely possible. ನೀವು ಬಹುಶಃ 1, 2, 3 ಇದುವರೆಗೂ ಬರ್ದಿರಬಹುದು, ಹಾಗಾಗಿ 20 minutes ತಗೊಂತಿದ್ದೀರಾ, right? How many answers have you written roughly? 100, ma'am. 100. Okay, that is still a good number. Why probably you're taking a lot of time is, ಆ ಒಂದು ಪರ್ಫೆಕ್ಷನ್ ಮೈಂಡಲ್ಲಿದೆ. ನಾನು ಪರ್ಫೆಕ್ಟ್ ಆನ್ಸರ್ ಬರೀಬೇಕು, ನಾನು ಒಳ್ಳೆ ಪಾಯಿಂಟ್ಸ್ ತಂದು ಹಾಕ್ಬೇಕು, isn't it? You have that pressure, ಅಲ್ವಾ? Yes, ma'am. ಓಕೆ, ಸಿ ವಾಟ್ ಹ್ಯಾಪನ್ಸ್ ಇಸ್, ನೀವು ಫಸ್ಟ್ ಟೈಮ್ ಒಂದು ಪ್ರಶ್ನೆನ ನೋಡ್ತಾ ಇದ್ದೀರಾ, ಓಕೆ, ಏನೋ ಒಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಅಥವಾ ರೂರಲ್ ಟೂರಿಸಂ ಬಗ್ಗೆ, ಬಟ್ ನೀವು ಅದ್ರ ಬಗ್ಗೆ ಏನೂ ಓದೇ ಇಲ್ಲ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಹೆಚ್ಚು ಟೈಮ್ ಬೇಕಾಗುತ್ತೆ, ಬಿಕಾಸ್ ಯುವರ್ ಮೈಂಡ್ ಇಸ್ ಲೈಕ್ ಅ ಲೈಬ್ರರಿ. ತುಂಬ ಬುಕ್ಸ್ ಇದೆ, ತುಂಬ ಶೆಲ್ಫ್ಸ್ ಇದೆ. ಯು ಹ್ಯಾವ್ ಟು ಗೋ ಟು ಯುವರ್ ಮೈಂಡ್, pull that memory from somewhere, get it onto the paper, articulate it, find essential and suitable examples, put it in a very very comprehensive, congruent way, which is of course time consuming. ಅದೇ ನೀವು ಇದನ್ನ 4 ಸರಿ ಬರ್ದಿದ್ದೀರಾ ಅನ್ಕೊಳ್ಳಿ, ಇದೇ ಟಾಪಿಕ್ ಮೇಲೆ 4 ಸರಿ ಆನ್ಸರ್ಸ್ ಬರ್ದಿದ್ದೀರಾ ಅಥವಾ ಇನ್ ಅಂಡ್ ಅರೌಂಡ್ ಟಾಪಿಕ್ ಮೇಲೆ 4 ಸರಿ ಬರ್ದಿದ್ದೀರಾ. So you don't have to go to the deep corner of your mind, but rather it is almost on your fingertips, right? First time, second time ಆ ರೀತಿ ಅನ್ಸುತ್ತೆ, ಬಟ್ ನೀವು ಹೆಚ್ಚು ಬರಿತಾ ಹೆಚ್ಚು ಕಂಟೆಂಟ್ನ ನೀವು ಓದ್ತಾ ಕಲೆಕ್ಟ್ ಆಗ್ತಾ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ದ ಮೊಮೆಂಟ್ ಯು ಸಿ ದ ಕ್ವೆಶ್ಚನ್, ಇಟ್ ಈಸ್ ಆನ್ ಅಗ್ರಿಕಲ್ಚರ್, ಇಟ್ ಈಸ್ ಆನ್ ವಿಮೆನ್, ಇಟ್ ಈಸ್ ಆನ್ ರೂರಲ್ ಟೂರಿಸಮ್ ಆರ್ ಸಮಥಿಂಗ್ ರಿಲೇಟೆಡ್ ಟು ರೂರಲ್, ಯುವರ್ ಇಂಟ್ರಡಕ್ಷನ್ ಶುಡ್ ಬಿ ರೆಡಿ. ಏನಂದ್ರೆ ಕೆಲವು ಟಾಪಿಕ್ಗಳಿಗೆ ನೀವು ರೆಡಿ ಇಟ್ಕೊಂಡಿರ್ಬೇಕು, ಈ ಟಾಪಿಕ್ ಬಂದ್ರೆ ನಾನು ಹೀಗೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ದಟ್ ಇಸ್ ಯೋರ್ ಟೈಮ್ ಸೇವಿಯರ್. ಯು ಗೆಟಿಂಗ್ ಮೈ ಪಾಯಿಂಟ್? ಎಥಿಕ್ಸಲ್ಲೂ ಅಷ್ಟೇ,
ಇವಾಗ ನಿಮಗೆ ಕೆಲವು ಟಾಪಿಕ್ಸ್ ಇದೆಯಲ್ವಾ, ಇಂಟಿಗ್ರಿಟಿ, ಪ್ರಾಬಿಟಿ, ಟ್ರಾನ್ಸ್ಪರೆನ್ಸಿ. ಸೊ ಯು ಶುಡ್ ಬಿ ರೆಡಿ ವಿತ್ 1 or 2 ಲೈನರ್. ಆ 10 ಮಾರ್ಕರ್ ಬರಲಿ ಅಥವಾ ನಿಮಗೆ ಕೇಸ್ ಸ್ಟಡಿಯಲ್ಲಿ ಆ ಟಾಪಿಕ್ ಬರಲಿ, ನಾನು ಹೀಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಇಟ್ಕೊಂಡ್ಬಿಡಿ. ಸೊ ಏನಾಗುತ್ತೆ, ಇಮಿಡಿಯೇಟಾಗಿ ಫಸ್ಟ್ ಇಂಟ್ರೊಡಕ್ಷನ್ ಆಗ್ಬಿಡತ್ತೆ. ದೆನ್ ಯು ವಿಲ್ ಹಿಟ್ ಟು ದ ಡಿಮ್ಯಾಂಡ್ ಆಫ್ ದ ಕ್ವೆಶ್ಚನ್, ಏನು ಕೇಳ್ತಾ ಇದ್ದಾರೆ ಅಂತ ಡೈರೆಕ್ಟ್ ಅಲ್ಲಿ ಹೋಗ್ತೀರಾ. ಅಲ್ಲಿ ಪಾಯಿಂಟ್ಸ್ ಆಟೋಮೆಟಿಕ್ಕಾಗಿ ಫ್ಲೋ ಆಗ್ತಾ ಹೋಗುತ್ತೆ. ದೆನ್ ಇಟ್ ವೋಂಟ್ ಟೇಕ್ ಮಚ್ ಆಫ್ ಯೋರ್ ಟೈಮ್. ಅಫ್ಕೋರ್ಸ್ ನಾವು ಯುವರ್ in 100 ಅಲ್ವಾ, the more you write 200 300 ಬರೋ ಅಷ್ಟರಲ್ಲಿ definitely will come less than 10 minutes, like 7 minutes. It is possible. Yes. Also, ma'am, can you talk about regarding essays and how to improve your essay writing skills, ma'am? Yes, you mean philosophical or in general? In general, ma'am. Okay. So elaborate version of your 15 marker is an essay, and the beauty of an essay is it gives you freedom to write whatever you want. But of course you should have that, you know, ability to connect what you are telling to the statement in the essay. So one ಏನಂದ್ರೆ ನೀವು ಸ್ಟೇಟ್ಮೆಂಟ್ ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸಿ, ದ ಚಾಯ್ಸ್ ಆಫ್ ದ ಟಾಪಿಕ್ ಇಸ್ ಆಲ್ಸೋ ಸೋ ವೆರಿ ಇಂಪಾರ್ಟೆಂಟ್ ಇನ್ essay. ಹಾಗಾಗಿ ಅಲ್ಲಿ ನೋಡಿದ ತಕ್ಷಣ ಡೋಂಟ್ ಜಂಪ್ ಇನ್ ಟು ಸಮಥಿಂಗ್. ಟೇಕ್ ಅ ಲಿಟಲ್ ಟೈಮ್ ಆ್ಯಂಡ್ ಅನಲೈಸ್. ಇದಕ್ಕೆ ನಾನು ಮಲ್ಟಿಪಲ್ ಡೈಮೆನ್ಷನ್ಸ್ ಕೊಡಬಹುದಾ, ಇದಕ್ಕೆ ನನಗೆ ವ್ಯಾಲ್ಯೂ ಎಡಿಷನ್ ಕೊಡೋಷ್ಟು ಪಾಯಿಂಟ್ಸ್ ಇದೆಯಾ, ಕೇಸ್ ಸ್ಟಡೀಸ್ ನನ್ನ ಮೈಂಡಲ್ಲಿ ಬರ್ತಾ ಇದೆಯಾ ಈ ಟಾಪಿಕ್ ರಿಲೇಟೆಡ್. ಈ ಒಂದು ಅನಾಲಿಸಿಸ್ ಮಾಡಿ ನಂತರ ನೀವು ಎಸ್ಸೆ ಟಾಪಿಕ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಕೌಂಟರ್ ಆರ್ಗ್ಯುಮೆಂಟ್ಸ್ ಕೊಡಿ. ಮತ್ತು ಲೆಟ್ಸ್ ಸೇ ಪಾವರ್ಟಿ ಎನಿವೇರ್ ಇಸ್ ಥ್ರೆಟ್ ಟು ಪ್ರಾಸ್ಪೆರಿಟಿ ಎವ್ರಿವೇರ್. ಇದು ಒನ್ ಆಫ್ ದ ಇಯರ್ಸ್ ಅಲ್ಲಿ ಬಂದಿತ್ತು. ಐ ಹ್ಯಾವ್ ರಿಟನ್ ದಿಸ್. ಸೊ ಐ ಹ್ಯಾವ್ ರಿಟನ್ ಆಲ್ ಇಯರ್ಸ್ ಆಲ್ಮೋಸ್ಟ್. ಸೊ ಹಾಗಾಗಿ ಐ ರಿಮೆಂಬರ್ ಟಾಪಿಕ್ಸ್ ವೆರಿ ವೆಲ್. ಏನಾಗುತ್ತೆ ಅಂದರೆ, ಐ ಯೂಸ್ ಟು ಸ್ಟಾರ್ಟ್ ವಿತ್ ಅ ಪೋಯಮ್ ಆರ್ ವಿತ್ ಅನ್ ಆನೆಕ್ಡೋಟ್. ಅದಾದ ನಂತರ ಪಾವರ್ಟಿ ಅಂದರೆ ನನ್ನ ಪ್ರಕಾರ ಏನು? ಪಾವರ್ಟಿ ಅಂದರೆ ಇಟ್ಸ್ ನಾಟ್ ಓನ್ಲಿ ಅನ್ ಎಕನಾಮಿಕ್ ಡಿಪ್ರವೇಷನ್. ಅಕಾರ್ಡಿಂಗ್ ಟು ಮೀ, ಇಫ್ ಸಂಬಡಿ ಈಸ್ ಇವನ್ ಸೈಕಲಾಜಿಕಲಿ ಡಿಪ್ರೈವ್ಡ್, ಎಮೋಷನಲಿ ಡಿಪ್ರೈವ್ಡ್, ಸ್ಪಿರಿಚುವಲಿ ಡಿಪ್ರೈವ್ಡ್, that is also a sense of poverty in a broader sense. So I am making my point clear. See boss, according to me poverty is this. So my essay is getting multiple dimensions. I am opening the dimensions in my essay. So you go on telling how this poverty is leading to some kind of threat to prosperity everywhere. So ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ for about 5 pages. ಅದಾದ ನಂತರ I will also like to give a counter argument. Poverty anywhere is not threat to prosperity everywhere. ಎಲ್ಲೋ ಒಂದು ಕಡೆ ಪಾವರ್ಟಿ ಇದೆ, ಬಟ್ somewhere else there is prosperity. I will counter my argument telling it is not always the case. At times it is also the other way around ಅಂತ ಸ್ವಲ್ಪ ಅದಕ್ಕೂ ಕೌಂಟರ್ ಆರ್ಗ್ಯುಮೆಂಟ್ ಕೊಡ್ತೀನಿ. ಒಂದು ಲೆಟ್ಸ್ ಸೇ 1 page, 1.5 page, 3-4 paragraphs giving strong validations. It's not about how more you write, it's about how strongly do you validate your point. ಸೊ ದೇರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ನೀವು ಒಂದು ಟಾಪಿಕ್ ತಗೊಂಡು 10, 20, 30 ಪೇಜು ಬರೀಬೋದು, ಅಥವಾ ಅದನ್ನೇ 6-7 ಪೇಜಲ್ಲಿ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಕೊಡ್ಬೋದು. ಇನ್ಮೇಲೆ ನೀವು ಎಸ್ಸೆ ಬರೆದಾಗ ಸಿ ಹೌ ಸ್ಟ್ರಾಂಗ್ ಯೋರ್ ಪಾಯಿಂಟ್ಸ್ ಆರ್, ವ್ಯಾಲಿಡೇಷನ್ಸ್ ಆರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೆನ್ ಕನ್ಕ್ಲೂಡಿಂಗ್, ಐ ವಿಲ್ ಅಗೇನ್ ಟೆಲ್ ಹೌ ಎವ್ರಿಬಡಿ ಶುಡ್ ಪ್ರಾಸ್ಪರ್, ಹೌ ಪಾವರ್ಟಿ ಶುಡ್ ಬಿ ಎರಾಡಿಕೇಟೆಡ್ ಆನ್ ದ ಹೋಲ್. ಗೌರ್ಮೆಂಟ್ ಸ್ಕೀಮ್ಸ್ ಇರಬಹುದು, ನಾವು ವಾಲಂಟ್ರಿ ಆಗಿ ಏನು ಮಾಡಬಹುದು, ಮನೆಗಳಲ್ಲಿ ನಾವು ಏನು ಮಾಡಬಹುದು, ಇಂಡಿವಿಜುವಲ್ ಹಂತದಲ್ಲಿ ನಾವೇನು ಮಾಡಬಹುದು. ಈ ರೀತಿ ಕೆಲವು ಡೈಮೆನ್ಷನ್ಸ್ನ ಕನ್ಕ್ಲೂಷನ್ ಅಲ್ಲಿ ಯೂಸ್ ಮಾಡಿ. ನಾನು ಪೋಯಮ್ ಮೂಲಕ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಕನ್ಕ್ಲೂಷನ್ ಕೂಡ ಒಂದು ಪೋಯಮ್ ಅಲ್ಲೇ ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ಐ ಜನರಲಿ ರೈಟ್ ಮೈ ಎಸ್ಸೇಸ್. ಸೊ ಐ ಹೋಪ್ ಯು ಗಾಟ್ ಸಮ್ ಐಡಿಯಾ. ಯಾ, ಓಕೆ ಸರ್. Ma'am, namaste, ma'am. ನಮಸ್ತೆ. Ma'am, ours is a democratic country. My question is apart from academics. I don't Okay. know. Ma'am, ours is a democratic country and a secular we mentioned. Okay. But what you feel politicians are more powerful or public officers? Because we can Can you see come again, please? Who is more powerful? politicians are more, as per your views, politicians are more powerful or public officers? Public. Because Okay. sorry ma'am, we can see if any small mistakes done by a public officer, he used to be or she used to be a transfer. Mm. If any politicians done any corruption, he used to get jail and come out from it with any something, and he get again he will part in elections. How can we expect our country should be developed by these corrupt politicians? I hope you get this. Philosophical dimension oriented strong question. Okay, having my position, and also I believe it's being recorded because I'm also a government servant. I'll answer you in a very very neutral manner. See, ಇವತ್ತು ನಿಮಗೆ ಯಾರೋ ಒಬ್ರು ನೀವು ಪೊಲಿಟಿಷಿಯನ್ ಆಗ್ತೀರಾ ಅಥವಾ ಒಬ್ಬ IAS ಆಫೀಸರ್ ಆಗ್ತೀರಾ ಅಂದ್ರೆ ನೀವೇನು ಉತ್ತರ ಕೊಡ್ತೀರಾ? ವಾಟ್ ಇಸ್ ಯುವರ್ ಚಾಯ್ಸ್?
uncorrupted person? That you can be anywhere, right? My options are only two. Do you want to be a politician or do you want to be an IS officer? So, ma'am, I am here to be a public officer. So you want to be an IS officer or any officer? Yes, ma'am. So why do you think so? There is a lot of social reverence, social recognition, and social respect with officers, which is unlike to politicians, isn't it? So that is why you all are here. That is why your parents want you to be an officer. And I think that is how generations have come also. Yaar powerful ಅನ್ನೋದು we can debate it for the whole day. See, they are powerful because we report to them. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. But how long are they powerful? For 5 years? ಮತ್ತೆ ಜನ ಅವ್ರನ್ನ ಬೀಳ್ಸಿದ್ರೆ ಏನ್ ಮಾಡೋದು? But how long are you powerful? You are powerful for 30-35 years. ಅದು ಒಂದು. ಎರಡನೇದು ಏನಂದ್ರೆ ಡೇ ಬೈ ಡೇ ಅದು ದಿನ ಏನು ಅಡ್ಮಿನಿಸ್ಟ್ರೇಷನ್ ಇರುತ್ತಲ್ಲ ಅದರಲ್ಲೇನು ಅವ್ರು ಮೂಗ್ ತೋರಿಸೋದಿಲ್ಲ. ಆನೆಸ್ಟ್ಲಿ ದೇರ್ ಆರ್ ವೆರಿ ವೆರಿ ಗುಡ್ ಪೊಲಿಟಿಷಿಯನ್ಸ್ ಆಲ್ಸೋ. ಅವ್ರು ತುಂಬಾ ಇಂಟರ್ಫಿಯರ್ ಕೂಡ ಡೇ ಇನ್ ಡೇ ಔಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಡೆಸೋದಿಲ್ಲ. ಮೋಸ್ಟ್ ಆಫ್ ದ ಡಿಸಿಷನ್ಸ್ ಆರ್ ಆಫೀಸರ್ಸ್ ಮಾಡೋದು, ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಆಗುವಂಥದ್ದು. ಅವರು ಅವರ ಅವಶ್ಯಕತೆ ಇದ್ದಾಗ ಬರ್ತಾರೆ. ಮತ್ತೆ ಇನ್ನೊಂದು ನಿಮ್ಗೆ ನಿಜ ಹೇಳ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆ ಕೆಲಸ ಆಗ್ತಿದೆ, ಎಲ್ಲೋ ಒಬ್ರು ಒಳ್ಳೆ ಆಫೀಸರ್ ಅಂತ ಅನ್ಕೊಳ್ಳಿ, ಅವ್ರೇನೋ ಸ್ಪೆಷಲಿ ಚಾಲೆಂಜ್ ಮಾಡ್ತಿದ್ದಾರೆ, ಓಲ್ಡ್ ಏಜ್ಗೆನೋ ಮಾಡ್ತಿದ್ದಾರೆ, ಡಿಸಾಸ್ಟರ್ ಟೈಮಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಪೊಲಿಟಿಷಿಯನ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರದ್ದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಆಕ್ಚುಲಿ ಇಟ್ಸ್ ನಾಟ್ ಆಲ್ವೇಸ್ ಅ ಟಸಲ್. ಸೊ ದೇರ್ ಆರ್ ಮೆನಿ ಇನ್ಸ್ಟೆನ್ಸಸ್ ಅವರಿಬ್ರು ಚೆನ್ನಾಗಿ ವರ್ಕ್ ಮಾಡಿರೋ ಅಂಥದ್ದು ಕೂಡ. ಸೊ ಹೂ ಇಸ್ ಪವರ್ಫುಲ್ ಅನ್ನೋದು ನಿಮಗೆ ಡ್ಯೂರೇಷನ್ ಅಲ್ಲೇ ಗೊತ್ತಾಗ್ಬಿಡತ್ತೆ. Again, it is, very, very subjective and situation oriented. ಬಟ್ ನಾವೆಲ್ಲ ಇರ್ತೀವಿ ಅಲ್ಲಿ ನಾವು 100% ನೀವು ಹೇಳಿದ್ರಲ್ಲ ನಾನ್ ಕರಪ್ಟ್ ಆಗಿ ಇರ್ಬೇಕಂತ, ಆ ರೀತಿ ಅಟ್ಲೀಸ್ಟ್ ನಾವು ಮಾಡ್ಕೊತಾ ಹೋದ್ರೆ, ಈ ರೀತಿ ಪ್ಲೆಜ್ ತಗೊಂತಾ ಅದಕ್ಕೆ 100% ಇರ್ತಾ ಹೋದ್ರೆ ಡೆಫಿನೆಟ್ಲಿ ಆ ಕಂಟ್ರಿ ಆಸ್ ಅ ಡೆಮೋಕ್ರಸಿ ಕ್ಯಾನ್ ಡೆವಲಪ್ ಮೋರ್ ಅಂಡ್ ಮೋರ್. ವಿಲ್ ಬಿ ಆಪ್ಟಿಮಿಸ್ಟಿಕ್ ಅಬೌಟ್ ಇಟ್. Thank you, ma'am. Thank you. Okay, thank you so much and all the very best to everyone.